ದಿನಾಂಕ 7/3/2026ರಂದು ಬಳ್ಳಾರಿ ನಗರದ ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಒಬ್ಬ ವಿದ್ಯಾರ್ಥಿ 15 ವರ್ಷದ ಅಪ್ರಾಪ್ತ ಬಾಲಕನೋರ್ವ ತನ್ನ ಸಹಪಾಠಿಗಳ ಮೇಲೆ ಹಲ್ಲೆ ನಡೆಸಿ ಸ್ಥಳದಿಂದ ಪರಾರಿಯಾಗಿದ್ದು, ಬಳ್ಳಾರಿ ಪೊಲೀಸ್ ಅವನ ಪತ್ತೆಗಾಗಿ ಒಂದಷ್ಟು ತಂಡಗಳನ್ನ ನಿಯೋಜನೆ ಮಾಡಿ ನಾವು ಪ್ರಯತ್ನವನ್ನ ಕಳೆದ 2 ದಿನಗಳಿಂದ ಮಾಡ್ತಾ ಇರುವಂತದ್ದಿದೆ. ಸುಮಾರು ಪ್ರಕರಣ ಆದ ರಾತ್ರಿಯಿಂದ ಸುಮಾರು ತಂಡಗಳು ಅವನನ್ನ ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದು, ಜಿಲ್ಲೆಯಲ್ಲಿದ್ದಂತಹ ಎಲ್ಲ ಅಧಿಕಾರಿಗಳು, ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ಸು, ಡಿವೈಎಸ್ಪಿಸು, ಹಾಗೆ DAR ಸಿಬ್ಬಂದಿ, ಡಾಗ್ ಸ್ಕ್ವಾಡು, ಈ ರೀತಿ ಸುಮಾರು ತಂಡಗಳನ್ನ ನಾವು ನಿಯೋಜನೆ ಮಾಡಿ ಹಲವು ಆಯಾಮಗಳಲ್ಲಿ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದಿದೆ. ಈ ಕುರಿತು ನಾವು ವಿಶೇಷವಾಗಿ ಬಳ್ಳಾರಿ ನಗರದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸರ್ಚ್ ಮತ್ತೆ ಕೂಮಿಂಗ್ ಆಪರೇಷನ್ಸ್ ನ ಕೈಗೊಂಡಿದ್ದೇವೆ. ಹಾಗೆ ಪ್ರಮುಖ ಪಬ್ಲಿಕ್ ಪ್ಲೇಸಸ್ ಏನಿದೆ, ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಹಾಗೆ ಟೆಂಪಲ್ಸ್ ಗಳಲ್ಲಿ ಎಲ್ಲಿ ಹೆಚ್ಚಿನ ಜನರು ಸೇರ್ತಾರೆ, ಊಟದ ವ್ಯವಸ್ಥೆಗಳಿರುತ್ತೆ. ಸೊ ಇಂಥ ಸ್ಥಳಗಳಲ್ಲಿ ನಾವು ಪರಿಶೀಲನೆಯನ್ನ ಕಂಟಿನ್ಯೂಸ್ ಆಗಿ ವಿವಿಧ ತಂಡಗಳಿಂದ ಮಾಡ್ತಾ ಇರುವಂತದ್ದಿತ್ತು. ಅದೇ ರೀತಿ CCTV ಫುಟೇಜ್ಗಳನ್ನ ಕೂಡ ಕೆಲವು ಟೆಕ್ನಿಕಲ್ ತಂಡಗಳು ಪರಿಶೀಲನೆ ಮಾಡ್ತಾ ಅವನ ಅಪ್ರಾಪ್ತ ಬಾಲಕನ ಮೂವ್ಮೆಂಟ್ ಅನ್ನ ನಾವು ಇಲ್ಲಿವರೆಗೆ ತಿಳ್ಕೊಂಡು ಈ ದಿನ 9/3/2026ರಂದು ಆದ ಒಂದು ಬೆಳವಣಿಗೆ ಆಧಾರದ ಮೇಲೆ ಈ ಅಪ್ರಾಪ್ತ ಬಾಲಕ, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕ ಬಳ್ಳಾರಿ ನಗರದಲ್ಲೇ ಮೂವ್ಮೆಂಟ್ ಮಾಡ್ತಾ ಇರುವಂತದ್ರ ಬಗ್ಗೆ ಮಾಹಿತಿ ಪಡೆದು ಮತ್ತೆ ಪೊಲೀಸ್ ಸಿಬ್ಬಂದಿ ಹಾಗೆ ನಾಕಾಬಂದಿ ಹಾಗೆ ಪ್ಯಾಟ್ರೋಲಿಂಗ್ ನಾವು ಆಕ್ಟಿವೇಟ್ ಮಾಡಿ CCTV ಫುಟೇಜಸ್ ಆಧಾರದ ಮೇಲೆ ಹಾಗೂ ಕೆಲವು ಟೆಕ್ನಿಕಲ್ ಇನ್ಪುಟ್ಸ್ ಆಧಾರದ ಮೇಲೆ ಈ ಒಂದು ಬಾಲಕನನ್ನ ಈಗಾಗಲೇ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಅಧಿಕಾರಿಗಳಿಂದ ವಶಕ್ಕೆ ಪಡೆಯಲಾಗಿದೆ. ಈಗ ಮುಂದುವರೆದ ಭಾಗವಾಗಿ ಈ ಬಾಲಕನನ್ನ ಹಲವು ಆಯಾಮಗಳಲ್ಲಿ ವಿಚಾರಣೆಗೆ ಒಳಪಡಿಸುವಂತಹ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ BMCRC ಅಂದ್ರೆ ನಮ್ಮ ಬಿಮ್ಸ್ ಕಾಲೇಜ್ ಏನಿದೆ ಅಲ್ಲಿಂದ ನಾವು ಹಲವು ನುರಿತ ತಜ್ಞರ ಒಂದು ವೈದ್ಯಕೀಯ ಮಂಡಳಿಯನ್ನ ಅಂದ್ರೆ ಪ್ಯಾನೆಲ್ ಆಫ್ ಡಾಕ್ಟರ್ಸ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡೋದ್ರ ಬಗ್ಗೆ ನಾವು ಈಗಾಗಲೇ ಪತ್ರ ವ್ಯವಹಾರ ಮಾಡಿದ್ದು. ಇದರಲ್ಲಿ ಮೇನ್ಲಿ ಪೀಡಿಯಾಟ್ರಿಷಿಯನ್, ಹಾಗೆ ಕ್ಲಿನಿಕಲ್ ಸೈಕಿಯಾಟ್ರಿಸ್ಟು, ಕ್ಲಿನಿಕಲ್ ಸೈಕಾಲಜಿಸ್ಟು, ಆಮೇಲೆ ಸೈಕಿಯಾಟ್ರಿಸ್ಟು, ಜನರಲ್ ಫಿಸಿಷಿಯನ್, ಈ ತರ ವೈದ್ಯರ ಒಂದು ತಂಡವನ್ನ ರಚಿಸಿ ಈ ಒಂದು ಬಾಲಕನನ್ನ ಕಂಪ್ಲೀಟ್ ಅವನ ಒಂದು ಸ್ಥಿತಿಗತಿಯನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮುಖಾಂತರ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದೇ ರೀತಿ ತನಿಖೆಯ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಕೂಡ ಕೆಲವು JJ ಆಕ್ಟ್ ಅಲ್ಲಿ ಇರುವಂತಹ SOPs ನ ಫಾಲೋ ಮಾಡಿಕೊಂಡು ಈ ಒಂದು ಬಾಲಕನನ್ನ ಪರಿಶೀಲನೆ ಮಾಡಿ ಅವನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಲಾಗ್ತದೆ. ಅದೇ ರೀತಿ ಪ್ರಕರಣದ ಫಿರ್ಯಾದಿಯಲ್ಲಿ ಬಂದಂತೆ ಈ ಬಾಲಕನಷ್ಟೇ ಅಲ್ಲದೆ ಶಾಲಾ ಮಂಡಳಿ ಹಾಗೂ ವ್ಯವಸ್ಥಾಪಕ ಮಂಡಳಿಯನ್ನ ಅವರ ಒಂದು ನೆಗ್ಲಿಜೆನ್ಸ್ ಅನ್ನ ಕೂಡ ಫಿರ್ಯಾದಿದಾರರು ವ್ಯಕ್ತಪಡಿಸಿದಂತೆ ಅವರನ್ನ ಕೂಡ ನಾವು ಈಗ ನೋಟಿಸ್ ಅವರಿಗೆ ಜಾರಿ ಮಾಡಿದ್ದು, ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂಥದ್ದು, ಹಾಗೆ ಅಲ್ಲಿ ಅವರ ಮಕ್ಕಳ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಏನು ಸಿಸ್ಟಮ್ಸ್ ಇತ್ತು ಶಾಲೆಯಲ್ಲಿ, ಎಲ್ಲಾ ದಾಖಲಾತಿಗಳು ಅವರು ಶಾಲೆಯನ್ನ ಹಾಗೂ ಹಾಸ್ಟೆಲ್ನ ನಡೆಸುವುದರ ಬಗ್ಗೆ ಪಡೆದಿದ್ರ ಅನ್ನುವಂತ ಆಂಗಲ್ ಅಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತದೆ. ಸೊ ಇಲ್ಲಿಯವರೆಗೆ ಮಫ್ತಿ ಯಾವುದೂ ಇಲ್ಲ. ಈಗ ರೀಸನ್ ಅನ್ನ ನಾವು ಈಗ ಮೆಡಿಕಲ್ ಬೋರ್ಡ್ ಏನಿದೆ ಅದನ್ನ ಹಾಗೂ ನಮ್ಮ ಈಗ ಇನ್ನೂ ತನಿಖೆ ಬಾಲಕರನ್ನ ವಶಕ್ಕೆ ಪಡೆದಿದ್ದು ತನಿಖಾ ಹಂತದಲ್ಲೇ ಇರುವಂತದ್ದು. ನಾವು ಮೊದಲು ಅವನ್ನ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅವನು ಸ್ಟೇಬಲ್ ಇದಾನ ಅನ್ನುವಂಥದ್ದು ಪರಿಶೀಲನೆ ಮಾಡಿ ಆ ನಂತರದಲ್ಲೇ ಅವನ ಸ್ಟೇಟ್ಮೆಂಟ್ ಅನ್ನ ಪಡಿಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಟೈಮ್ ತಗೊಳ್ತಾ ಇದ್ದೇವೆ. ಮೊದಲು ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ಬೇಕು, ಆ ನಂತರದಲ್ಲಿ ಅವನನ್ನ ನಾವು ಕೂಲಂಕುಷವಾಗಿ ವಿಚಾರಣೆ ಮಾಡ್ಬೇಕಾಗ್ತದೆ.
ಸೊ ಆ ನಂತರದಲ್ಲಿ ನಮಗೆ ಕಾರಣ ಏನು ಅನ್ನುವಂಥದ್ದು ಅಸರ್ಟೇನ್ ಆಗ್ಬೋದು. ದಟ್ ವಿಲ್ ಬಿ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಈ ಹಂತದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಈಗಾಗಲೇ ಕೆಲವು ಊಹೆಗಳು ಮಾಧ್ಯಮದಲ್ಲಿ ಹಾಗೆ ನಡೀತಾ ಇರುವಂತದ್ದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತದ್ದಿದೆ. ಏನಂದ್ರೆ ಅವನು ಡ್ರಗ್ಸ್ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದ ಅನ್ನುವಂಥದ್ದು.